ನಾನು ಇವತ್ತು ಹೇಳ್ಕೊಡ್ತಿರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ಮಂಡೇಗೆ ದಟ್ ಈಸ್ ಆನ್ 6th of May 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸ್ಟಾಕ್ ಈಸ್ ಮಾರುತಿ ಸುಜುಕಿ. ಓಕೆನಾ, ಮಾರುತಿ ಸುಜುಕಿ ಸ್ಟಾಕ್ನ ನಾನು 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಓಕೆ, ನೋಡ್ಕೊಳ್ಳಿ. ಈ ಬಾಟಮ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹೇಳಿದ್ರೆ, ಸಿ ದಿಸ್ ಟ್ರೆಂಡ್ ಲೈನ್ ಇಟ್ ವಾಸ್ ಆಕ್ಟಿಂಗ್ ಆಸ್ ಆನ್ ಸಪೋರ್ಟ್. ಓಕೆನಾ, ಇಲ್ಲಿ ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಿತ್ತು. ಬಟ್ ಇಲ್ಲಿ ನೋಡಿ ಬ್ರೇಕ್ ಡೌನ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ ಡೌನ್ ಸಿಕ್ಕಿದೆ. ಓಕೆನಾ, ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟ್ ನೋಡ್ಕೊಳ್ಳಿ, ನಾನು ಫಿಬೋನಾಚಿನ ಈ ಬಾಟಮ್ ಇಂದ ಈ ಟಾಪ್ ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಪ್ರೈಸ್ ಎಕ್ಸಾಕ್ಟ್ ಆಗಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲಿದೆ. ಮೇಕ್ ಆರ್ ಬ್ರೇಕ್ ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ಓಕೆನಾ, ಇವಾಗ ಗೈಸ್ ನಾಳೆ ಮಂಡೇ ಬೈಯಲ್ಲಿ ಮಾಡಿ. ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಬೈಯಲ್ಲಿ ಮಾಡ್ತೀರಾ ಅಂದರೆ ಬೈ ಓನ್ಲಿ ವೆನ್ ಪ್ರೈಸ್ ಕ್ರಾಸಸ್ 12,700 ಲೆವೆಲ್ಸ್. ಅರ್ಥ ಆಯ್ತಾ? 12,700 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬೆಟ್ 12,750. Target number 2 is gonna bet 12,800 will be your target number 2. 12,700 levels ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 12,750 will be your target number 1. 12,780 will be your target number 2. ಏನಕ್ಕೆ ಈ ಲೆವೆಲ್ಸ್ ಹತ್ರ ಹೇಳ್ತಾ ಇದ್ದೀನಿ ಅಂದರೆ, ಬೈ ಮಾಡಿ ಅಂದರೆ ನೋಡಿ, ಪ್ರೈಸ್ ನೀವು ಇಲ್ಲೆಲ್ಲಾದರೂ ಬೈ ಮಾಡಿದ್ರೆ ನೋಡಿ, ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಇಲ್ಲಿ ಸಿಕ್ಕಿರೋದಿಲ್ಲ. ಸೊ ಪ್ರೈಸ್ ಏನಾದರೂ ಈ ಟ್ರೆಂಡ್ ಲೈನ್ ಹತ್ರ ಬಂದರೆ ದಿಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ರೀಟೆಸ್ಟ್. ಅರ್ಥ ಆಯ್ತಾ? ಪುನಃ ಫಾಲೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಮೇಕ್ ಶೋರ್ ದಟ್ ಯು ಬೈ ಅಬವ್ 12,700 ಲೆವೆಲ್ಸ್. ಓಕೆನಾ, ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗ್ಗೆ 2 ಎಂಟ್ರಿ ಹೇಳ್ತೀನಿ. ಓಕೆನಾ, ಎಂಟ್ರಿ ನಂಬರ್ 1 ಎಲ್ಲಿ ಅಂದರೆ, ಆಬ್ವಿಯಸ್ಲಿ ಈ ಬ್ರೇಕ್ ಡೌನ್ ಸಿಕ್ಕಿ ಈ ಟ್ರೆಂಡ್ ಲೈನ್ ಹತ್ರ ಪ್ರೈಸ್ ಬಂದರೆ ಸೆಲ್ ಮಾಡಿ. ಓಕೆನಾ, ಸೆಲ್ ವೆನ್ ಪ್ರೈಸ್ ಕಮ್ಸ್ ಅರೌಂಡ್ 12,600 ಆರ್ 12,650. ಈ ಝೋನ್ ಮಧ್ಯ ಪ್ರೈಸ್ ಬಂದು ಇಫ್ ಯು ಸಿ ಎನಿ ಕೈಂಡ್ ಆಫ್ ವೀಕ್ನೆಸ್ ಇನ್ ಬೈಯಿಂಗ್. ಓಕೆನಾ, 12,600 ಆರ್ 12,650 ಹತ್ರ ಪ್ರೈಸ್ ಬಂದು ಪ್ರೈಸು ಯಾವುದೇ ಥರ ರಿವರ್ಸಲ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡ್ತಿತ್ತು ಅಂದಾಗ ಈ ಝೋನ್ ಹತ್ರ ಸೆಲ್ಲಿಂಗ್ ನೋಡಿ. ಓಕೆನಾ, ಸೆಲ್ಲಿಂಗ್ ನೋಡಿ ನಿಮ್ಮದು ಆಲ್ ದ ವೇ ಟಾರ್ಗೆಟ್ ಎಲ್ಲಿ ಬರುತ್ತೆ ಅಂದರೆ, ಫಸ್ಟ್ ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬೆಟ್ 12,550 ವಿಲ್ ಬಿ ಯುವರ್ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬೆಟ್ 12,500 ವಿಲ್ ಬಿ ಯುವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಎಂಟ್ರಿ ನಂಬರ್ 1. ಎಂಟ್ರಿ ನಂಬರ್ 2. ಓಕೆ, ಎಂಟ್ರಿ ನಂಬರ್ 2 ಏನಿಲ್ಲ, ಪ್ರೈಸು ಇವತ್ತರದ್ದು ಲೋ ಬ್ರೇಕ್ ಮಾಡ್ತಿದ್ದಂಗೆ ಸೆಲ್ ಮಾಡಿ. ಓಕೆನಾ, ಸೆಲ್ ಬಿಲೋ 12,400 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬೆಟ್ 12,450 ಆ್ಯಂಡ್ ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬೆಟ್ 12,350. ಓಕೆನಾ, ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬೆಟ್ 12,350. ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬೆಟ್ 12,300. ಅರ್ಥ ಆಯ್ತಾ? 12,400 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 12,350 ವಿಲ್ ಬಿ ಯುವರ್ ಟಾರ್ಗೆಟ್ ನಂಬರ್ 1. 12,300 ವಿಲ್ ಬಿ ಯುವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಮಾರುತಿ ಸುಜುಕಿದು. ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. Okay guys, so next stock is Infosys. ಓಕೆನಾ, ಇನ್ಫೋಸಿಸ್ ಸ್ಟಾಕ್ನ ನಾನು ನಿಮಗೆ 15 minute ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ.
ಓಕೆನಾ. ಇದು ನೋಡಿ, ಇದು ಅಪ್ ಮೂವ್, ಇದು ರೀಟ್ರೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ರೀಟ್ರೇಸ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡೋಣ. ದಟ್ ಈಸ್ ಯೂಸಿಂಗ್ ಫಿಬೋನಾಚಿ ಟೂಲ್. ಓಕೆನಾ. ನೋಡಿ, ಅದಕ್ಕೇನೆ ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಪ್ರೈಸ್ ಎಕ್ಸಾಕ್ಟ್ ಆಗಿ ಫಿಬೋನಾಚಿದು 61.8% ಲೆವೆಲ್ಸ್ ಮೇಲಿಂದ ಸಪೋರ್ಟ್ ತಗೊಂಡಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟ್ ನೋಡ್ಕೊಳ್ಳಿ, ನಾನು ಈ ಟಾಪ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ ಸಪೋರ್ಟ್, ಸಾರಿ ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್, 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 ರೆಸಿಸ್ಟೆನ್ಸ್. ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಓಕೆನಾ. ಇಲ್ಲಿ ನೋಡಿ ಕೈಂಡ್ ಆಫ್ ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಶನ್ ಮಾಡಿದೆ. ಓಕೆನಾ. ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಶನ್ ಮಾಡಿದೆ. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ. ಸೊ ಮಂಡೇ ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸ್ ನೋಡ್ಕೊಳ್ಳಿ, ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲೆ ಸಸ್ಟೇನ್ ಆಗಬೇಕು. ಬೈ ವೆನ್ ಪ್ರೈಸ್ ಕ್ರಾಸಸ್ 1420 ಲೆವೆಲ್ಸ್ ಮೇಲ್ಗಡೆ ಸಸ್ಟೇನ್ ಆಗ್ತಿದೆ, ಹಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is going to be at 1424. Target number 2 is going to be at 1428 or 1432 will be your target number 2. ಅರ್ಥ ಆಯ್ತಾ? 1420 ಲೆವೆಲ್ಸ್ ಮೇಲ್ಗಡೆ ಸಸ್ಟೇನ್ ಆಗ್ತಿದೆ, ಹಂಗೆ ಬೈ ಮಾಡಿ. 1424 will be your target number 1. 1428 or 1432 will be your target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗ್ಗೆ ಗೈಸ್ ನೀವು ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 1400 ರೌಂಡ್ ನಂಬರ್ ಸೈಕಲಾಜಿಕಲ್ ಲೆವೆಲ್ಸ್. ಓಕೆನಾ. ಸೆಲ್ ಓನ್ಲಿ ವೆನ್ ಪ್ರೈಸ್ ಕ್ರಾಸಸ್ 1400. ಅರ್ಥ ಆಯ್ತಾ? ನಿಮ್ಮದು ಟಾರ್ಗೆಟ್ ನಂಬರ್ 1 is going to be at 1395 and target number 2 is going to be at 1390. ಓಕೆನಾ. 1400 ಲೆವೆಲ್ಸ್ ಕೆಳಗಡೆ ಸಸ್ಟೇನ್ ಆದರೆ ಮಾತ್ರ ಸೆಲ್ ಮಾಡಿ. 1395 will be your target number 1. 1390 will be your target number 2. ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾನು ನಿಮ್ಮ ಜೊತೆ ಮಂಡೇ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.